ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಈ ಥರ ಜ್ಯೂಸ್ ಬಾಟಲ್ಸು, ಪ್ಲಾಸ್ಟಿಕ್ ಖಾಲಿ ಬಾಟಲ್ಸ್ ಆದರೆ ಇರುತ್ತೆ ಅಲ್ವಾ, ಆ ಒಂದು ಬಾಟಲ್ಸ್ಗೆ ಏನಾದರೂ ಮೊಳೆ ಅಥವಾ ಸೂಜಿ ಸಹಾಯದಿಂದ ಈ ರೀತಿಯಾಗಿ ಹೋಲ್ಸನ್ನು ಮಾಡ್ಕೋಬೇಕು. ನಂತರ ಈ ರೀತಿಯಾಗಿ ಹೋಲ್ಸ್ ಮಾಡಿಕೊಂಡ ನಂತರ ಈ ಒಂದು ಕ್ಯಾಪನ್ನು ಓಪನ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಸೋಪ್ ಬೇಸ್ ಇರುತ್ತೆ ಅಲ್ವಾ, ಅದು ಯಾವುದಾದ್ರೂ ಆಗಿರ್ಬೋದು, ಪರವಾಗಿಲ್ಲ. ಇನ್ ಕೇಸ್ ನಮ್ಮ ಮನೆಗೆ ಗೆಸ್ಟ್ ಏನಾದರೂ ಬಂದು ಒಂದು ಸೋಪ್ ಕೊಟ್ಟಿರ್ತೀವಿ, ಅದನ್ನು ಅವರೊಂದು ಸರಿ ಯೂಸ್ ಮಾಡಿರ್ತಾರೆ, ಮತ್ತು ನಾವು ಅದನ್ನು ಬಳಸ್ಕೊಳ್ಳೋದಿಲ್ಲ, ಹಾಗೆಯೇ ಬಿಸಾಡೋದ್ರ ಬದಲು ಅದನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ, ತುಂಬ ಪೌಡರ್ ಥರ ಕಟ್ ಮಾಡ್ಕೋಬಾರ್ದು, ಒಂದೇ ಸರಿ ಮೆಲ್ಟ್ ಆಗಿಬಿಡತ್ತೆ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೇ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ಚಾಕ್ಲೇಟ್ ಎಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಬರುತ್ತಲ್ವ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಆ ಬಾಟಲ್ಗಾದರೆ ಫಿಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಈಸಿಯಾಗಿ ನಾನು ಬಾಟ್ಲ್ ಒಳಗಡೆಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ನೀವು ಇನ್ನು ಸ್ವಲ್ಪ ದೊಡ್ಡ ಬಾಟ್ಲಾದರೆ ಕ್ವಾಂಟಿಟಿಯನ್ನು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಈಗ ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಬೇಕಾಗಿದೆ, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇರುತ್ತಲ್ವ, ಅಡುಗೆ ಸೋಡಾ, ಅದನ್ನು ಕೂಡ ಹಾಕ್ಕೋಬೋದು, ಅದಾದರೆ ಆಪ್ಷನಲ್ಲು. ಉಪ್ಪು, ಸೋಪು ಮತ್ತು ಒಂದು ಕಂಫರ್ಟ್ ಆದರೆ ಕಂಪಲ್ಸರಿಯಾಗಿ ಹಾಕ್ಕೋಬೇಕು. ಒಂದು ಕ್ಯಾಪ್ ಆಗಷ್ಟು ಕಂಫರ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ನಾವು ಫ್ಲಶ್ ಟ್ಯಾಂಕಲ್ಲಿ ಇಟ್ಕೊಂಡಾಗ ಈ ಹೋಲ್ಸಿನ ನೀರು ಒಳಗಡೆ ಹೋಗಿ ನಾವು ಫ್ಲಶ್ ಮಾಡಿದಂಥ ಪ್ರತಿ ಸಾರಿ ಕೂಡ ಆ ನೀರಿನ ಒಳಗಡೆ, ಫ್ಲಶ್ ಟ್ಯಾಂಕ್ ಒಳಗಡೆಗೆ ಈ ಸೋಪು, ಕಂಫರ್ಟು, ಸಾಲ್ಟ್ ಮಿಕ್ಸ್ ಆಗಿರುವಂತಹ ನೀರು ಹೊರಗಡೆ ಬಂದು ಫ್ಲಶ್ ಮಾಡಿದಾಗ ಪ್ರತಿ ಸಾರಿ ಫೋಮ್ ಜೊತೆಗೆ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಪ್ರತಿ ಸರಿ ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಖಾಲಿಯಾಗಿ ಈ ಒಂದು ರೈಸ್ ಬ್ಯಾಗ್ಸು ಅಂದರೆ 1 ತಿಂಗಳಿಗೆ 2 ತಿಂಗಳಿಗೊಂದಾದರೂ ಕಂಪಲ್ಸರಿಯಾಗಿ ಮನೆಗೆ ಕೊಂಡು ತರ್ತಾನೆ ಇರ್ತೀವಿ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಒಂದು ಕಡೆಯಲ್ಲಿ ಹಾಕಿ ಬಿಸಾಕಿ ಹೊಸ ಹೊಸ ಬ್ಯಾಗ್ಗಳನ್ನು, ಸರಕುಗಳು ತೊಗೊಂಬರ್ಲಿಕ್ಕೆ, ಇನ್ನೇನು ಗ್ರಾಸರೀಸ್ಗೆ, ಏನಕ್ಕಾದರೂ ಮನೆಯಲ್ಲಿ ಏನಕ್ಕಾದರೂ ಬಳಸ್ಕೊಳ್ಲಿಕ್ಕೆ ಕೂಡ ಹೊರಗಡೆಯಿಂದ ಬ್ಯಾಗ್ಸನ್ನು ತಂದು ಮನೆಯಲ್ಲಿರೋದನ್ನೆಲ್ಲ ಕೂಡ ಸ್ಟಫ್ ಮಾಡಿಕೊಂಡು ಉಡ್ಡೆ ಮಾಡ್ಕೊಳ್ತಾ ಇರ್ತೀವಲ್ವ, ಅದರ ಬದಲಿಗೆ ಈ ರೀತಿಯಲ್ಲಿ ಟ್ರೈ ಮಾಡಿ. ಒಂದು ಬ್ಯಾಗನಲ್ಲಿ ಬೇಕಾದಷ್ಟು ಲೆಂತ್ಗೆ ಕಟ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು, ಕಟ್ ಮಾಡಿದ್ದೀವಲ್ವ ಆ ಪಾರ್ಟ್ವರೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೂಜಿ ದಾರದಿಂದ ಕೂಡ ಹೊಲ್ಕೋಬೋದು. ನಿಮ್ಮ ಹತ್ರ ಮಿಷನ್ ಇದ್ದರೆ ಮಿಷನ್ನಲ್ಲಿ ಹೊಲ್ಕೊಳ್ಳಿ. ನನ್ನ ಹತ್ರ ಮಿಷನ್ ಇದೆ, ಹಾಗಾಗಿ ನಾನು ಮಿಷನಲ್ಲಿ ಹೊಲ್ಕೊಳ್ತಾ ಇದ್ದೀನಿ. ಸೂಜಿ ದಾರದಲ್ಲಿ ಹೊಲ್ಕೊಂಡ್ರೆ ಕೂಡ ಹಾರ್ಡಾಗಿ ಒಂದು 2 ರಿಂದ 3 ನಿಮಿಷದಲ್ಲಿ ಆರಾಮಾಗಿ ಹೊಲ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ಹೊಲ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮತ್ತೊಂದು ಸರಿ ಕೂಡ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅಲ್ಲಿಯ ತನಕ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದಷ್ಟೇ. ತುಂಬಾ ಸಿಂಪಲ್ಲಾಗಿ ಆಗಿಬಿಡುತ್ತೆ. ಲಾಸ್ಟ್ವರೆಗೂ ನೋಡಿ, ನಿಮಗೂ ಕೂಡ ಅನಿಸುತ್ತೆ ಎಷ್ಟು ಆರಾಮಾಗಿ ಬ್ಯಾಗ್ ರೆಡಿ ಆಗಿಬಿಡುತ್ತೆ ಅಂದರೆ. ವಿತಿನ್ 2 to 3 ಮಿನಿಟ್ಸಲ್ಲಿ ಈ ಒಂದು ಬ್ಯಾಗ್ ಆದರೆ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕಾಲ ಲೈಫ್ ಕೂಡ ಬರುತ್ತೆ. ಈ ಒಂದು ಬ್ಯಾಗ್ಸನ್ನು ನಮ್ಮ ಅಜ್ಜಿ ಕಾಲದಲ್ಲಿ ಈ ಥರದ್ದೇ ಬ್ಯಾಗ್ಸ್, ಬಟ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರ್ತಾಯಿತ್ತು. ಆ ಬ್ಯಾಗ್ಸನ್ನು ತುಂಬಾ ಯೂಸ್ ಮಾಡ್ತಾಯಿದ್ರು. ಅದೇ ರೀತಿ ಈಗ ಸ್ಟಾರ್ಟ್ ಆಗಿದೆ ಓಲ್ಡ್ ಈಸ್ ಗೋಲ್ಡ್ ಅಂತ. ನೋಡಿ, ವಿಡಿಯೋನಲ್ಲಿ ತೋರಿಸಿದ ಹಾಗೆ ಈ ಪೈಪನ್ನು ಈ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಈ ಹೋಲ್ನ ಒಳಗಡೆಯಿಂದ ಸೇರಿಸ್ಕೋಬೇಕಾಗತ್ತೆ. 2 ಕಡೆ ಈ ರೀತಿಯಾಗಿ ಸೇರಿಸ್ಕೋಬೋದು. ನಿಮ್ಮ ಹತ್ರ ಈ ರೀತಿ ಸ್ಟಿಕ್ಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಹಳೆಯ ಬ್ಯಾಗ್ದಿರುತ್ತೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಎಲೆಕ್ಟ್ರಿಷಿಯನ್ ಪೈಪ್ಸ್ ಇರುತ್ತೆ, ಅದನ್ನಾದರೂ ಕೂಡ ನಾವು ಸೇರಿಸ್ಕೋಬೋದು. ಈಗ ನಾವು ಕೈಯನ್ನು ಸೇರಿಸ್ಕೊಂಡು ಹಿಡ್ಕೋಬೇಕಲ್ವ, ಅದಕ್ಕೆ ಈ ರೀತಿಯಾಗಿ ಚಾಕ್ ಪೀಸ್ನಿಂದ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ನಿಮ್ಮ ಕೈ ಎಷ್ಟು ಹಿಡಿಸೋಕ್ಕೆ ನಿಮ್ಮ ಕಂಫರ್ಟ್ ಅಂದಿರುತ್ತೋ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಬ್ಲೇಡ್ ಇದ್ದರೆ ಇನ್ನೂ ಆರಾಮಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಯ ತನಕ ಈ ವಿಧವಾಗಿ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಗ್ ಆದರೆ ರೆಡಿ ಆಗಿಬಿಟ್ಟಿದೆ ಅಂತ. ಇದರಲ್ಲಿ ನಾವು ಮಾರ್ಕೆಟಿಗೆ, ಸಂತೆಗೆ ಏನಾದರೂ ಹೋದಾಗ ಕೂಡ ಆರಾಮಾಗಿ ಇದನ್ನು ತೊಗೊಂಡೋದಾಗ ಎಷ್ಟು ಲಗೇಜ್ ಹಾಕ್ಕೊಂಡ್ರು ಕೂಡ ಕಿತ್ತೋಗುತ್ತೆ ಅಂತ ಭಯ ಕೂಡ ಇರೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ನನ್ನ ಮಗಳು ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದೆ ಅಂತ, ಅವಳು ಕೂಡ ಇಷ್ಟ ಆಯ್ತಂತೆ. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನಂತರ ನಮ್ಮ ಮನೆಗೆ ಬೆಲೆ ಜಾಸ್ತಿ ಇದೆ ಅಂತಂದಾಗ ಕೊತ್ತಂಬರಿ ಸೊಪ್ಪು ಏನು ಮಾಡ್ತೀವಿ ಅಂದರೆ ಕಟ್ಟೆಗಳು ತೊಗೊಂಬಂದು ಕವರಲ್ಲಾಗಲಿ ಬಾಕ್ಸಲ್ಲಾಗಲಿ ಹಾಗೆ ಫ್ರಿಜ್ಜಲ್ಲಾದರೆ ಸೇರಿಸಿ ಇಟ್ಬಿಡ್ತೀವಿ. ಏನಾಗುತ್ತೆ ಅಂದರೆ ಅದರಲ್ಲಿ ಹಾಳಾಗಿರುವಂತಹ ಕೊಳ್ತೋಗಿರುವಂತಹ ಎಲೆಗಳಿರುತ್ತಲ್ವ, ಅದು ಬೇರೆ ಎಲೆಗಳಿಗೆಲ್ಲ ಕೂಡ ಟಚ್ ಆಗಿ
ಎಲ್ಲ ಕೂಡ ಒಂದು 5-6 ದಿನಗಳಲ್ಲಿ ಕ್ಲೀನಾಗಿ ಹಾಳಾಗಿಬಿಡುತ್ತೆ. ಅದು ಅಲ್ಲದೆ ಮಾರ್ಕೆಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೊಂಬಂದಾಗ ಮಾರಾಟಗಾರರು ಏನು ಮಾಡ್ತಾರೆ ಅಂದರೆ ಉಳಿದೋಗಿರೋಂಥ ಸೊಪ್ಪನ್ನು ಮಧ್ಯದಲ್ಲಿ ಹಾಕಿ ಕಟ್ಟೆ ಮಾಡಿ ಕೊಟ್ಬಿಡ್ತಾರೆ. ನಾವು ಅದನ್ನು ನೋಡ್ಕೊಳ್ದಿರ ಮೇಲೆ ತೊಗೊಳ್ತಾ ಇರ್ತೀವಿ. ಮತ್ತು ಒಂದು ಸರಿ ಅಲ್ಲಿ ಮಧ್ಯಕ್ಕೆ ಬರೋ ಅಷ್ಟೊತ್ತಿಗೆ ಅದು ಕ್ಲೀನಾಗಿ ಹಾಳಾಗೋಗಿ ಇರೋದನ್ನು ಕೂಡ ಹಾಳು ಮಾಡಿಬಿಟ್ಟಿರುತ್ತೆ. ಹಾಗಾಗಬಾರ್ದು ಅಂದರೆ ಸೊಪ್ಪನ್ನು ತಂದ ತಕ್ಷಣ ನೀಟಾಗಿ ಕಟ್ ಮಾಡಿಕೊಂಡು ಒಂದ್ಸರಿ ನೋಡ್ಕೋಬೇಕು. ಹಾಳಾಗಿರುವಂಥ ಎಲೆಗಳು ಮಣ್ಣೇನಾದರೂ ಇದ್ದರೆ ಜಾಸ್ತಿ ಅದನ್ನೆಲ್ಲ ಕೂಡ ತೆಗೆದುಬಿಟ್ಟು ನೋಡಿ ಇಲ್ಲಿ ಮಿಕ್ಸ್ ಮಾಡಿದ್ದಾರೆ. ಇದನ್ನು ಸಪ್ರೇಟಾಗಿ ನಾವು ಬೇಗನೆ ಯೂಸ್ ಮಾಡ್ಕೊಂಬಿಡಬೇಕು. ಈಗ ಇದನ್ನೆಲ್ಲ ಕೂಡ ನೀಟಾಗಿ ಹಣ್ಣಾಗೋಗಿರೋಂಥ ಎಲೆಗಳು ಕೊಳ್ತೋಗಿರೋದು ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನಿಂಗನ್ನು ಮಾಡ್ಕೊಬೇಕು. ಒಂದ್ಸಲಿ ಕ್ಲೀನನ್ನು ಮಾಡಿಕೊಂಡು ಅದರಲ್ಲಿ ಕೂಡ ಒಂದು ಸ್ವಲ್ಪ ಹೈಟ್ ಇರೋದು ಜಾಸ್ತಿ, ಸ್ವಲ್ಪ ಹೈಟ್ ಕಡಿಮೆ ಇರೋದನ್ನು ಸಪ್ರೇಟಾಗಿ ಮಾಡಿಕೊಂಡ್ರೆ, ಹೈಟ್ ಜಾಸ್ತಿ ಇರೋದನ್ನು ನಾವು ಚಟ್ನಿ ಏನಾದರೂ ಮಾಡಿದ್ರೆ ಅದಕ್ಕೆ ಕಡ್ಡಿ ಸಮೇತ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉಳಿದಂತಹ ಬರೀ ಎಲೆ ಇರೋದು ಬೇರೆ ಏನದಕ್ಕಾದರೂ ಬಳಸ್ಕೋಬೋದು. ಎಳೆದು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ, ಬಲ್ತಿರೋದು ಸ್ವಲ್ಪ ಬೇಗನೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ನಮ್ಮ ಮನೆಯಲ್ಲಿ ಕಾಮನ್ ಆಗಿ ಟಿಶ್ಯೂಸ್ ಆದರೆ ಯೂಸ್ ಮಾಡ್ತಾಯಿರ್ತೀವಿ. ಕಿಚನಲ್ಲಾದರೆ ಹ್ಯಾಂಡ್ ವೈಪ್ಸ್ ಮಾಡ್ಕೊಳಕ್ಕಾಗಲಿ ಯೂಸ್ ಮಾಡ್ತಾ ಇರ್ತೀವಲ್ವ. ಯಾವ ಟಿಶ್ಯೂ ಇದ್ದರೂ ಕೂಡ ಪರವಾಗಿಲ್ಲ. ನಮಗೇನಂದರೆ ಇಲ್ಲಿ ಅದರಲ್ಲಿರುವಂತಹ ವೆಟ್ನ ಅಬ್ಸರ್ವ್ ಮಾಡ್ಕೋಬೇಕು. ಇನ್ ಕೇಸ್ ಟಿಶ್ಯೂ ಇಲ್ಲ ಅಂತಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಇರುತ್ತಲ್ವ ಅದರಲ್ಲಾದರೂ ಕೂಡ ಈ ರೀತಿಯಲ್ಲಿ ಸುತ್ತಕೊಂಡು ನಾವು ಎತ್ತಿಟ್ಕೋಬೋದು. ನೋಡಿ ನೀಟಾಗಿ ಈ ಒಂದು ಎಲೆ ಪೋರ್ಷನ್ ಎಷ್ಟಿರುತ್ತೆ, ಎಲೆಯಲ್ಲೆಲ್ವ ಜಾಸ್ತಿ ವೆಟ್ನೆಸ್ ಅನ್ನೋದಿರೋದು. ಯಾವುದೇ ಕಾರಣಕ್ಕೂ ಸೊಪ್ಪನ್ನು ತೊಳ್ಕೊಂಡು ಎತ್ತಿಟ್ಕೋಬಾರ್ದು. ಈ ರೀತಿಯಾಗಿ ನಾವು ಒಂದು ಟಿಶ್ಯೂ ಪೇಪರ್ ಅಥವಾ ಇಲ್ಲಾಂದರೆ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ಇಲ್ಲಾಂದರೆ ಸ್ಟೀಲ್ ಬಾಕ್ಸಲ್ಲಾಗಲಿ ಕೂಡ ಆಗಲಿ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಎತ್ತಿಟ್ಕೊಂಡ್ರೆ ಸುಮಾರು ಒಂದು 15 ದಿನ ಇರುವಂತಹ ಕೊತ್ತಂಬರಿ ಸೊಪ್ಪು ಇನ್ನೊಂದು 10 ದಿನ ಕಾಲ ಜಾಸ್ತಿ ಇರುತ್ತೆ. ನೋಡಿ ಈ ರೀತಿಯಲ್ಲಿ ಒಂದು ಬಾಕ್ಸಲ್ಲಾದರೆ ಎತ್ತಿಟ್ಕೊಂಡು ಬೇಕಾದಾಗ ತಕ್ಕೊಂಡು ನಾವು ಬೆಳೆಸ್ಕೊಂಡು ಮತ್ತೆ ಅದೇ ರೀತಿಯಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು, ನಿಮಗೂ ಕೂಡ ಈ ಒಂದು ಟಿಪ್ಪು ಯೂಸ್ ಆಗ್ಬೋದು. ಇದನ್ನು ಫ್ರಿಜ್ಜಲ್ಲಾದರೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಮೊಟ್ಟೆ ಆದರೆ ತೊಗೊಂಬರ್ತಾ ಇರ್ತೀವಿ. ಮೊಟ್ಟೆ ಹಾಳಾಗಿರೋದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ನಾವು ತಿಳ್ಕೊಳ್ದೇನೆ ತಿಂದುಬಿಡ್ತೇವೆ. ಮನೆಗೆ ಮೊಟ್ಟೆ ತಂದ ತಕ್ಷಣ ಮೊಟ್ಟೆಯನ್ನು ನೀರಿಗೆ ಹಾಕಿ ನೋಡ್ಕೋಬೇಕು. ಮೊಟ್ಟೆ ಕಂಪ್ಲೀಟಾಗಿ ಕೆಳಗಡೆ ಕೂತ್ಕೊಂಡಿದೆ ಅಂದರೆ ಮೊಟ್ಟೆ ಹಾಳಾಗಿಲ್ಲ, ಫ್ರೆಶ್ ಆಗಿದೆ ಅಂತ. ಇನ್ ಕೇಸ್ ಸ್ವಲ್ಪ ಮೇಲಕ್ಕೆ ಬಂತು ಅಂದರೆ ಅಂಥ ಮೊಟ್ಟೆಗಳನ್ನು ತಿನ್ನಬಾರ್ದು ಅಂತ ಕಂಪಲ್ಸರಿಯಾಗಿ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ನೋಡಿ ಈಗ ತೋರಿಸ್ತೀನಿ ಡಿಫ್ರೆನ್ಸ್ ಕೂಡ. ನೀಟಾಗಿ ಮೇಲುಗಡೆ ಒಳಗಡೆ ಕೂತ್ಕೊಂಡಿರುವಂಥ ಮೊಟ್ಟೆ ಒಂದು ಚೆನ್ನಾಗಿದೆ, ಸ್ವಲ್ಪ ಮೇಲೆ ತೇಲಿರುವಂಥ ಮೊಟ್ಟೆ ಎಲ್ಲೋ ಪಾರ್ಟು ಈ ರೀತಿಯಾಗಿ ಸ್ಪ್ರೆಡ್ ಆಗ್ತಾಯಿದೆ. ಈ ರೀತಿ ಮೊಟ್ಟೆಗಳನ್ನು ನಾವು ತಿನ್ನಬಾರ್ದು, ಮಕ್ಕಳಿಗೆ ಕೂಡ ಇಡಬಾರ್ದು. ಲಾಸ್ಟ್ ಟಿಪ್ ಏನಂತಂದರೆ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಮನೆಯಲ್ಲಿ ಹಾಲು ಕಾಯಿಸುವಾಗ ಸ್ವಲ್ಪ ಬ್ಯುಸಿ ಇದ್ದಾಗ ಸ್ಟವ್ ಮೇಲೆ ಹಾಲಿಟ್ಟು ಹೊರಗಡೆ ಹೋದರೆ ಇನ್ನೊಂದು ಕಡೆ ಹೋದಾಗ ಹಾಲು ಉಕ್ಕೋಗ್ಬಿಡುತ್ತೆ. ಆ ರೀತಿಯಾಗಿ ಆಗಬಾರ್ದು ಅಂದರೆ ಸಣ್ಣದಾಗಿರುವಂಥ ಒಂದು ಗ್ಲಾಸ್ ಆಗಲಿ ಸ್ಪೂನ್ ಆಗಲಿ ಅದರೊಳಗಡೆ ಆಗಿಬಿಟ್ಟು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟರೆ ಎಷ್ಟೊತ್ತಾದರೂ ಆಗಲಿ ಕುದೀತಾನೆ ಇರುತ್ತೆ, ಹಾಲು ಒಂದು ಸ್ವಲ್ಪ ಕೂಡ ಉಕ್ಕಿ ಬರೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ಹಾಲೆಲ್ಲ ಉಕ್ಕೋಗಿ ಸ್ಟವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ 1 ಗಂಟೆ ಆಗುತ್ತೆ ಅಲ್ವಾ. ಅದ್ರ ಬದಲಿಗೆ ಈ ರೀತಿಯಾಗಿ ಗ್ಲಾಸನ್ನು ಹಾಕ್ಕೊಳೋದ್ರಿಂದ ಗ್ಲಾಸನ್ನು ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಕೂಡ ಆರಾಮಾಗುತ್ತೆ, ಹಾಲು ಉಕ್ಕೋಗುತ್ತೆ ಅಂತ ಭಯ ಕೂಡ ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.